ಬೆಳಗಾವಿಯ ಹೃದಯ ಉದ್ಯಮಿಯ ಬಳಿ ಕೋಟಿ ಹಣವನ್ನು ದೋಚಿರುವಂತದ್ದು ಅಕ್ರಮ ಹಣ ವರ್ಗಾವಣೆ ಅಂತ ಬೆದರಿಸಿ 15 ಕೋಟಿ ರೂಪಾಯಿ ಹಣವನ್ನು ದೋಚಲಾಗಿದೆ. ಬೆಳಗಾವಿಯ ಹೃದಯ ಉದ್ಯಮಿಯಿಂದ 15 ಕೋಟಿ ಹಣವನ್ನು ಲೂಟಿ ಮಾಡಲಾಗಿದೆ. ಅಕ್ರಮ ಹಣ ವರ್ಗಾವಣೆ ಆಗಿದೆ ಅಂತ ಬೆದರಿಕೆ ಹಾಕಲಾಗಿದೆ. ಬೇರೆ ಖಾತೆಗೆ ಹಣವನ್ನು ವರ್ಗಾಯಿಸುವಂತೆ ಉದ್ಯಮಿಗೆ ಬೆದರಿಕೆ ಹಾಕಲಾಗಿರುವಂತದ್ದು. ತಾತ್ಕಾಲಿಕವಾಗಿ ಹಣ ವರ್ಗಾವಣೆಗೆ ಖಾತೆ ನಂಬರ್ ನೀಡಿ ದೋಖಾವನ್ನ ಮಾಡಲಾಗಿದೆ. ಡಿಜಿಟಲ್ ಅರೆಸ್ಟ್ ಮಾಡಿ 15 ಕೋಟಿಯನ್ನ ದೋಚಿದ್ದಾರೆ ಐನಾತಿಗಳು. ಬೆಳಗಾವಿಯ ಸಿಎಸ್ ಠಾಣೆಗೆ ಉದ್ಯಮಿಯಿಂದ ದೂರನ್ನ ನೀಡಲಾಗಿದೆ. ಕೂಡಲೇ ಹಣ ವರ್ಗಾವಣೆ ಆಗ್ತಾ ಇದ್ದ ಹಾಗೆ ಖಾತೆಯನ್ನ ಫ್ರೀಸ್ ಮಾಡಿದ್ದಾರೆ ಅಧಿಕಾರಿಗಳು. 90 ಲಕ್ಷ ಹಣವಿದ್ದಂತಹ ವಂಚಕರ ಖಾತೆ ಫ್ರೀಸ್ ಮಾಡಿದ್ದಾರೆ ಅಧಿಕಾರಿಗಳು. ಉಳಿದ ಹಣವನ್ನ ಕದಿಮಿಗಾಗಿ ಈಗ ತಲಾಶೆನ ನಡೆಸ್ತಾ ಇದ್ದಾರೆ ಪೊಲೀಸರು. ನೋಡಿ, ಪ್ರಮುಖವಾಗಿ ಈಗ ಏನಾಗ್ತಾ ಇದೆ ಅಂತಂದ್ರೆ ಇತ್ತೀಚೆಗೆ ಸೈಬರ್ ಕದಿಮರ ಕಾಟ ಕೂಡ ಜಾಸ್ತಿ ಆಗ್ತಿದೆ. ಕಾಲ್ ಮಾಡಿ ನಿಮ್ಮದು ಬ್ಯಾಂಕ್ ಅಕೌಂಟ್ದು ಯಾವುದು ಮನಿ ಲಾಂಡ್ರಿಂಗ್ ಕೇಸ್ ಜೊತೆಗೆ ಸಂಬಂಧ ಇದೆ, ನೀವು ದೊಡ್ಡದು ಫ್ರಾಡ್ ಮಾಡಿದ್ದೀರಿ ಅಂತ ನಾವು ಸರ್ಕಾರಿ ಅಧಿಕಾರಿಗಳು ಮಾತಾಡ್ತಾ ಇದ್ದೀವಿ ಅಂತ ಹೇಳ್ಕೊಂಡು ಓವರ್ ಅ ಪೀರಿಯಡ್ ಆಫ್ ಟೈಮ್ ಅವರಿಂದ 15 ಕೋಟಿ ರೂಪಾಯಿ ವಂಚಕರು ಅವರಿಂದ ತಗೊಂಡಿದ್ದಾರೆ. ಈಗ ನಮ್ಮ ಹತ್ರ ಬಂದ ಮೇಲೆ 1930ಗೆ ನಾವು ಕಂಪ್ಲೇಂಟ್ ಮಾಡಿಕೊಂಡು ಸುಮಾರು 90 ಲ್ಯಾಕ್ಸ್ದು ದುಡ್ಡು ನಾವು ಫ್ರೀಸ್ ಮಾಡಿದ್ದೀವಿ. ಅವರಿಗೆ ವಿಡಿಯೋ ಕಾಲ್ ಮಾಡಿ ನಿಮ್ಮದು ಬ್ಯಾಂಕ್ ಅಕೌಂಟ್ದು ಯಾವುದು ಮನಿ ಲಾಂಡ್ರಿಂಗ್ ಕೇಸ್ ಜೊತೆಗೆ ಸಂಬಂಧ ಇದೆ, ನೀವು ದೊಡ್ಡದು ಫ್ರಾಡ್ ಮಾಡಿದ್ದೀರಿ ಅಂತ ನಾವು ಸರ್ಕಾರಿ ಅಧಿಕಾರಿಗಳು ಮಾತಾಡ್ತಾ ಇದ್ದೀವಿ ಅಂತ ಹೇಳ್ಕೊಂಡು ಓವರ್ ಅ ಪೀರಿಯಡ್ ಆಫ್ ಟೈಮ್ ಅವರಿಂದ 15 ಕೋಟಿ ರೂಪಾಯಿ ವಂಚಕರು ಅವರಿಂದ ತಗೊಂಡಿದ್ದಾರೆ. ಈಗ ನಮ್ಮ ಹತ್ರ ಬಂದ ಮೇಲೆ 1930ಗೆ ನಾವು ಕಂಪ್ಲೇಂಟ್ ಮಾಡಿಕೊಂಡು ಸುಮಾರು 90 ಲ್ಯಾಕ್ಸ್ದು ದುಡ್ಡು ನಾವು ಫ್ರೀಸ್ ಮಾಡಿದ್ದೀವಿ. ಅವರಿಗೆ ವಿಡಿಯೋ ಕಾಲ್ ಮಾಡಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ. ನೇರ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ಪ್ರಮುಖವಾಗಿ ಕೋಟಿ ಹಣವನ್ನ ಯಾವಾಗ ದೋಚಲಾಯಿತು, ಎಷ್ಟು ದಿನದಿಂದ ಕರೆ ಮಾಡಲಾಗ್ತಾ ಇತ್ತು, ಈಗಾಗಲೇ ಆ ಖದೀಮರಿಗೋಸ್ಕರ ಪೊಲೀಸರು ಯಾವ ರೀತಿ ಬಲೆ ಬೀಸಿದ್ದಾರೆ, ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ? ಖಂಡಿತ ರೂಪ, ಬೆಳಗಾವಿಯಲ್ಲಿ ಹಿರಿಯ ನಾಗರಿಕರನ್ನ ಅಂದರೆ ಹಿರಿಯ ಉದ್ಯಮಿಗಳನ್ನು ಇಲ್ಲಿ ಟಾರ್ಗೆಟ್ ಮಾಡಿ ಸೈಬರ್ ವಂಚಕರು ಖತರ್ನಾಕ್ ಪ್ಲ್ಯಾನನ್ನು ಮಾಡಿರುವಂಥದ್ದು. ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ ಅನ್ನೋ ನಿಟ್ಟಿನಲ್ಲಿ ಅವರನ್ನು ವಂಚಿಸಿ ಕೋಟಿ ಹಣ ದೋಚಿರುವಂಥ ಪ್ರಕರಣ ಕೂಡ ಬೆಳಕಿಗೆ ಬಂದಿರುವಂಥದ್ದು. ಮಾರ್ಚ್ 18ರಂದು ಬೆಳಗಾವಿಯಲ್ಲಿ ಖ್ಯಾತ ಉದ್ಯಮಿಯಿಂದ ಸುಮಾರು 15 ಕೋಟಿಯನ್ನು ಇಲ್ಲಿ ಲಪಟಾಯಿಸಿರುವಂಥ ಘಟನೆ ಕೂಡ ನಡೆದಿರುವಂಥದ್ದು. ನೀವು ಮನಿ ಲ್ಯಾಂಡ್ರಿಂಗ್ ಲಿಸ್ಟ್ನಲ್ಲಿ ನಿಮ್ಮ ಹೆಸರಿದೆ, ಹಾಗಾಗಿ ನೀವು ಮನಿ ಲ್ಯಾಂಡ್ರಿಂಗ್ ಮಾಡ್ತಿದ್ದೀರಿ. ಹಾಗಾಗಿ ಈ ಒಂದು ತನಿಖೆ ಮುಗಿಯುವವರೆಗೂ ಕೂಡ ನಿಮ್ಮ ಏನು ಹಣವನ್ನು, ನಿಮ್ಮ ಖಾತೆಯಲ್ಲಿ ಇರುವಂಥ ಹಣವನ್ನು ನೀವು ಬೇರೆಡೆಗೆ ವರ್ಗಾವಣೆ ಮಾಡಿ ಅನ್ನೋ ನಿಟ್ಟಿನಲ್ಲಿ ಅವರಿಗೆ ನಂಬಿಸಿದ್ದಾರೆ. ಹೀಗಾಗಿ ಅವರು ಹೇಳಿದಂತೆ ನಂಬಿ ಹಂತವಾಗಿ ಸುಮಾರು 15 ಕೋಟಿಯನ್ನು ವರ್ಗಾವಣೆ ಮಾಡಿದ್ದಾರೆ. ಅದಾದ ನಂತರ ಅವರು ಯಾವುದೇ ರೀತಿಯಂಥ ಸಂಪರ್ಕಕ್ಕೆ ಸಿಗದೇ ಇದ್ದಂಥ ಸಂದರ್ಭದಲ್ಲಿ ಮತ್ತೆ ಅವ್ರನ್ನ ಸಂಪರ್ಕ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಇದಾದ ನಂತರ ತಾನು ವಂಚನೆಗೆ ಒಳಗಾಗಿದ್ದೇನೆ ಅನ್ನೋ ನಿಟ್ಟಿನಲ್ಲಿ ಇಲ್ಲಿಯ ವೃದ್ಧ ಉದ್ಯಮಿಗೆ ಗೊತ್ತಾಗುತ್ತೆ. ಇದಾದ ನಂತರ ಅವರು ಬೆಳಗಾವಿಯ ಸೈಬರ್ ಪೊಲೀಸ್ ಠಾಣೆಗೆ ದೂರನ್ನು ಕೊಡ್ತಾರೆ. ಮಾರ್ಚ್ 18ರಂದು ಈ ಒಂದು ಘಟನೆ ನಡೆದಿರುವಂಥದ್ದು. ಸದ್ಯ ಈಗ ಪೊಲೀಸರು ಸೈಬರ್ ವಂಚಕರ ಬೆನ್ನ ಹತ್ತಿರುವಂಥದ್ದು. ಏನು ಖಾತೆ 15 ಕೋಟಿ ಪೈಕಿ ಈಗ 90 ಲಕ್ಷ ಇದ್ದಂಥ ಒಂದು ಖಾತೆಯನ್ನು ಫ್ರೀಜ್ ಮಾಡಿರುವಂಥದ್ದು. ಮತ್ತು ಆರೋಪಿಗಳು ಯಾರಿದ್ದಾರೆ, ಇದರ ಹಿಂದೆ ಯಾರೆಲ್ಲಿದ್ದಾರೆ ಮತ್ತು ಈ ಜಾಲದ ಸಕ್ರಿಯ ಕಾರ್ಯ ಹೇಗಿದೆ ಅನ್ನೋದ್ರ ಬಗ್ಗೆ ಆ ಒಂದು ಪತ್ತೆ ಕಾರ್ಯವನ್ನು ಕೂಡ ಬೆಳಗಾವಿಯ ಸೈಬರ್ ಪೊಲೀಸರು ಮಾಡ್ತಿರುವಂಥದ್ದು. ಜೊತೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಂಭೀರವಾಗಿರುವ ಪರಿಗಣಿಸಿರುವಂಥ ಬೆಳಗಾವಿಯ ಕಮಿಷನರ್ ಅವರು ವಿಶೇಷ ತಂಡವನ್ನು ರಚಿಸಿ ಒಂದು ಕಾರ್ಯಾಚರಣೆಯನ್ನು ಕೂಡ ಈಗ ಮಾಡ್ತಿರುವಂಥದ್ದು. ಜೊತೆಗೆ ಸಾರ್ವಜನಿಕರಾಗಲಿ ಈ ರೀತಿಯಾದಂಥ APK ಫೈಲ್ಗಳನ್ನು, ಬೇರೆ ಮೆಸೇಜ್ಗಳನ್ನು ಯಾರೂ ಕೂಡ ನಂಬಬಾರ್ದು. ಜೊತೆಗೆ ತಮ್ಮ OTPಗಳನ್ನು, ತಮ್ಮ ಖಾತೆಗಳಂದರೆ ಅಕೌಂಟನ್ನು ಯಾರಿಗೂ ಕೂಡ ಏನು ಪರ್ಸನಲ್ ಆಗಿ ಮಾಹಿತಿಯನ್ನು ಹಂಚ್ಕೊಳ್ಬಾರ್ದು. ಹಾಗಾಗಿ ಈ ರೀತಿಯಾಗಿ ಹಂಚ್ಕೊಳ್ಳೋದ್ರಿಂದ ಇಂಥ ಏನು ವಂಚನೆ ಪ್ರಕರಣಗಳು ಹೆಚ್ಚಾಗ್ತವೆ ಅನ್ನೋ ನಿಟ್ಟಿನಲ್ಲಿ ಕಮಿಷನರ್ ಹೇಳಿರುವಂಥದ್ದು. ಹಾಗಾಗಿ ಯಾರು ಕೂಡ ತಮ್ಮ ಮಾಹಿತಿಗಳನ್ನು ಬೇರೆಯವರಿಗೆ ಅಂದರೆ ಅನ್ನೋನ್ ಪರ್ಸನ್ಗೆ ಹಂಚ್ಕೊಳ್ಬೇಡಿ ಅನ್ನೋ ನಿಟ್ಟಿನಲ್ಲಿ ಸಂದೇಶವನ್ನು ಕೂಡ ಕೊಟ್ಟಿರುವಂಥದ್ದು. ರೂಪ, ಥ್ಯಾಂಕ್ ಯು ಮೈಲಾರಿ ನಿಮ್ಮೆಲ್ಲ ಮಾಹಿತಿಗಾಗಿ. ಬೆಳಗಾವಿಯ ಹೃದಯ ಉದ್ಯಮಿಯ ಬಳಿ ಕೋಟಿ ಹಣವನ್ನ ದೋಚಿರುವಂತದ್ದು ಅಕ್ರಮ ಹಣ ವರ್ಗಾವಣೆ ಅಂತ ಬೆದರಿಸಿ 15 ಕೋಟಿ ರೂಪಾಯಿ ಹಣವನ್ನ ದೋಚಲಾಗಿದೆ.
ಬೆಳಗಾವಿಯ ವೃದ್ಧ ಉದ್ಯಮಿಯಿಂದ 15 ಕೋಟಿ ಹಣವನ್ನ ಲೂಟಿ ಮಾಡಲಾಗಿದೆ. ಅಕ್ರಮ ಹಣ ವರ್ಗಾವಣೆ ಆಗಿದೆ ಅಂತ ಬೆದರಿಕೆ ಹಾಕಲಾಗಿದೆ. ಬೇರೆ ಖಾತೆಗೆ ಹಣವನ್ನ ವರ್ಗಾಯಿಸುವಂತೆ ಉದ್ಯಮಿಗೆ ಬೆದರಿಕೆ ಹಾಕಲಾಗಿರುವಂತದ್ದು. ತಾತ್ಕಾಲಿಕವಾಗಿ ಹಣ ವರ್ಗಾವಣೆಗೆ ಖಾತೆ ನಂಬರ್ ನೀಡಿ ದೋಖಾವನ್ನ ಮಾಡಲಾಗಿದೆ. ಡಿಜಿಟಲ್ ಅರೆಸ್ಟ್ ಮಾಡಿ 15 ಕೋಟಿಯನ್ನ ದೋಚಿದ್ದಾರೆ ಐನಾತಿಗಳು. ಬೆಳಗಾವಿಯ ಸಿಎಸ್ ಠಾಣೆಗೆ ಉದ್ಯಮಿಯಿಂದ ದೂರನ್ನ ನೀಡಲಾಗಿದೆ. ಕೂಡಲೇ ಹಣ ವರ್ಗಾವಣೆ ಆಗ್ತಾ ಇದ್ದ ಹಾಗೆ ಖಾತೆಯನ್ನ ಫ್ರೀಸ್ ಮಾಡಿದ್ದಾರೆ ಅಧಿಕಾರಿಗಳು. 90 ಲಕ್ಷ ಹಣವಿದ್ದಂತಹ ವಂಚಕರ ಖಾತೆ ಫ್ರೀಸ್ ಮಾಡಿದ್ದಾರೆ ಅಧಿಕಾರಿಗಳು. ಉಳಿದ ಹಣವನ್ನ ಕದಿಮಿಗಾಗಿ ಈಗ ತಲಾಶೆನ ನಡೆಸ್ತಾ ಇದ್ದಾರೆ ಪೊಲೀಸರು. ನೋಡಿ, ಪ್ರಮುಖವಾಗಿ ಈಗ ಏನಾಗ್ತಾ ಇದೆ ಅಂತಂದ್ರೆ ಇತ್ತೀಚೆಗೆ ಸೈಬರ್ ಕದಿಮರ ಕಾಟ ಕೂಡ ಜಾಸ್ತಿ ಆಗ್ತಿದೆ. ಕಾಲ್ ಮಾಡಿ ನಿಮ್ಮದು ಬ್ಯಾಂಕ್ ಅಕೌಂಟ್ದು ಯಾವುದು ಮನಿ ಲಾಂಡ್ರಿಂಗ್ ಕೇಸ್ ಜೊತೆಗೆ ಸಂಬಂಧ ಇದೆ, ನೀವು ದುಡ್ದು ಫ್ರಾಡ್ ಮಾಡಿದ್ದೀರಿ ಅಂತ ನಾವು ಸರ್ಕಾರಿ ಅಧಿಕಾರಿಗಳು ಮಾತಾಡ್ತಾ ಇದ್ದೀವಿ ಅಂತ ಹೇಳ್ಕೊಂಡು ಓವರ್ ಅ ಪೀರಿಯಡ್ ಆಫ್ ಟೈಮ್ ಅವರಿಂದ 15 ಕೋಟಿ ರೂಪಾಯಿ ವಂಚಕರು ಅವರಿಂದ ತಗೊಂಡಿದ್ದಾರೆ. ಈಗ ನಮ್ಮ ಹತ್ರ ಬಂದ ಮೇಲೆ 1930ಗೆ ನಾವು ಕಂಪ್ಲೇಂಟ್ ಮಾಡಿಕೊಂಡು ಸುಮಾರು 90 ಲ್ಯಾಕ್ಸ್ದು ದುಡ್ಡು ನಾವು ಫ್ರೀಸ್ ಮಾಡಿದ್ದೀವಿ. ಅವರಿಗೆ ವಿಡಿಯೋ ಕಾಲ್ ಮಾಡಿ ನಿಮ್ಮದು ಬ್ಯಾಂಕ್ ಅಕೌಂಟ್ದು ಯಾವುದು ಮನಿ ಲಾಂಡ್ರಿಂಗ್ ಕೇಸ್ ಜೊತೆಗೆ ಸಂಬಂಧ ಇದೆ, ನೀವು ದುಡ್ದು ಫ್ರಾಡ್ ಮಾಡಿದ್ದೀರಿ ಅಂತ ನಾವು ಸರ್ಕಾರಿ ಅಧಿಕಾರಿಗಳು ಮಾತಾಡ್ತಾ ಇದ್ದೀವಿ ಅಂತ ಹೇಳ್ಕೊಂಡು ಓವರ್ ಅ ಪೀರಿಯಡ್ ಆಫ್ ಟೈಮ್ ಅವರಿಂದ 15 ಕೋಟಿ ರೂಪಾಯಿ ವಂಚಕರು ಅವರಿಂದ ತಗೊಂಡಿದ್ದಾರೆ. ಈಗ ನಮ್ಮ ಹತ್ರ ಬಂದ ಮೇಲೆ 1930ಗೆ ನಾವು ಕಂಪ್ಲೇಂಟ್ ಮಾಡಿಕೊಂಡು ಸುಮಾರು 90 ಲ್ಯಾಕ್ಸ್ದು ದುಡ್ಡು ನಾವು ಫ್ರೀಸ್ ಮಾಡಿದ್ದೀವಿ. ಅವರಿಗೆ ವಿಡಿಯೋ ಕಾಲ್ ಮಾಡಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ. ನೇರ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ಪ್ರಮುಖವಾಗಿ ಕೋಟಿ ಹಣವನ್ನ ಯಾವಾಗ ದೋಚಲಾಯಿತು, ಎಷ್ಟು ದಿನದಿಂದ ಕರೆ ಮಾಡಲಾಗ್ತಾ ಇತ್ತು, ಈಗಾಗಲೇ ಆ ಖದೀಮರಿಗೋಸ್ಕರ ಪೊಲೀಸರು ಯಾವ ರೀತಿ ಬಲೆ ಬೀಸಿದ್ದಾರೆ, ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ? ಖಂಡಿತ ರೂಪ, ಬೆಳಗಾವಿಯಲ್ಲಿ ಹಿರಿಯ ನಾಗರಿಕರನ್ನ ಅಂದರೆ ಹಿರಿಯ ಉದ್ಯಮಿಗಳನ್ನು ಇಲ್ಲಿ ಟಾರ್ಗೆಟ್ ಮಾಡಿ ಸೈಬರ್ ವಂಚಕರು ಖತರ್ನಾಕ್ ಪ್ಲ್ಯಾನನ್ನು ಮಾಡಿರುವಂಥದ್ದು. ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ ಅನ್ನೋ ನಿಟ್ಟಿನಲ್ಲಿ ಅವರನ್ನು ವಂಚಿಸಿ ಕೋಟಿ ಹಣ ದೋಚಿರುವಂಥ ಪ್ರಕರಣ ಕೂಡ ಬೆಳಕಿಗೆ ಬಂದಿರುವಂಥದ್ದು. ಮಾರ್ಚ್ 18ರಂದು ಬೆಳಗಾವಿಯಲ್ಲಿ ಖ್ಯಾತ ಉದ್ಯಮಿಯಿಂದ ಸುಮಾರು 15 ಕೋಟಿಯನ್ನು ಇಲ್ಲಿ ಲಪಟಾಯಿಸಿರುವಂಥ ಘಟನೆ ಕೂಡ ನಡೆದಿರುವಂಥದ್ದು. ನೀವು ಮನಿ ಲ್ಯಾಂಡ್ರಿಂಗ್ ಲಿಸ್ಟ್ನಲ್ಲಿ ನಿಮ್ಮ ಹೆಸರಿದೆ, ಹಾಗಾಗಿ ನೀವು ಮನಿ ಲ್ಯಾಂಡ್ರಿಂಗ್ ಮಾಡ್ತಿದ್ದೀರಿ. ಹಾಗಾಗಿ ಈ ಒಂದು ತನಿಖೆ ಮುಗಿಯುವವರೆಗೂ ಕೂಡ ನಿಮ್ಮ ಏನು ಹಣವನ್ನು, ನಿಮ್ಮ ಖಾತೆಯಲ್ಲಿ ಇರುವಂಥ ಹಣವನ್ನು ನೀವು ಬೇರೆಡೆಗೆ ವರ್ಗಾವಣೆ ಮಾಡಿ ಅನ್ನೋ ನಿಟ್ಟಿನಲ್ಲಿ ಅವರಿಗೆ ನಂಬಿಸಿದ್ದಾರೆ. ಹೀಗಾಗಿ ಅವರು ಹೇಳಿದಂತೆ ನಂಬಿ ಹಂತವಾಗಿ ಸುಮಾರು 15 ಕೋಟಿ